ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರುವಂತ ಲೈಫ್ ಪ್ರೋಸೆಸ್ ಎಕ್ಸ್ಕ್ರೀಷನ್ ಅಂದ್ರೆ ಏನು, ಎಕ್ಸ್ಕ್ರೀಷನ್ ಯಾಕೆ ಆಗಬೇಕು, ಎಕ್ಸ್ಕ್ರೀಷನ್ ಆಗ್ಲಿಲ್ಲ ಅಂತ ಅಂದ್ರೆ ಏನೇನ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಫಾರ್ ಎಕ್ಸ್ಕ್ರೀಷನ್ ಅಂತ ಅಂದ್ರೇನು, ನಿಮಗೆ ಗೊತ್ತಿರೋ ಹಾಗೆ ನೀವು ಎಜೆಷನ್ ಅನ್ನೋ ಟರ್ಮ್ ನ ಕೇಳಿರ್ಬೋದು. ಎಜೆಷನ್ ಅಂದ್ರೆ ಏನು, ಎಕ್ಸ್ಕ್ರೀಷನ್ ಅಂದ್ರೇನು, ಇವೆರಡಕ್ಕೂ ಇರೋ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳಿ ಫಸ್ಟ್. ಎಜೆಷನ್ is the part of nutrition. ನ್ಯೂಟ್ರಲ್ಲಿ ಬರುವಂತ 5ನೇ ಸ್ಟೆಪ್ ಎಜೆಷನ್ ಅಂದ್ರೆ ರಿಮೂವಲ್ ಆಫ್ ಅನ್ವಾಂಟೆಡ್ ಅಂಡ್ ಅನ್ಡೈಜೆಸ್ಟೆಡ್ ಫುಡ್ ಫ್ರಮ್ ದ ಬಾಡಿ ಈಸ್ ಕಾಲ್ಡ್ ಎಜೆಷನ್. ಅಂಡ್ ಎಕ್ಸ್ಕ್ರೀಷನ್ ಅಂದ್ರೆ ಏನು, ಎಕ್ಸ್ಕ್ರೀಷನ್ ಇಸ್ ರಿಮೂವಲ್ ಆಫ್ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಫ್ರಮ್ ದ ಬಾಡಿ. ಸೊ ಎಜೆಷನ್ ಅಲ್ಲಿ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನು ಅನ್ಡೈಜೆಸ್ಟೆಡ್ ಫುಡ್ ಇದೆ ಅದನ್ನ ರಿಮೂವ್ ಮಾಡೋದು ಎಜೆಷನ್ ಅಂತೀವಿ. ಅಂಡ್ ಎಕ್ಸ್ಕ್ರೀಷನ್ ಇಸ್ ದಿ ರಿಮೂವಲ್ ಆಫ್ ಮೆಟಬಾಲಿಕ್ ವೇಸ್ಟ್ ಫ್ರಮ್ ದ ಬಾಡಿ. ಸೊ ಇದೆರಡಕ್ಕೂ ಡಿಫ್ರೆನ್ಸ್ ಇದೆ. ಸೊ ಎಜೆಷನ್ ನ ಮತ್ತೆ ಎಕ್ಸ್ಕ್ರೀಷನ್ ನ ಒಂದೇ ಅಂತ ಅನ್ಕೊಳಕ್ ಹೋಗ್ಬೇಕು. ಸೊ ಎಕ್ಸ್ಕ್ರೀಷನ್ ನಾವು ಓದ್ತಾ ಇರೋದು, ಎಕ್ಸ್ಕ್ರೀಷನ್ ಇಸ್ ಒನ್ ಆಫ್ ದ ಲೈಫ್ ಪ್ರೋಸೆಸ್. ಹಂಗಂದ್ರೆ ಏನು, ಎಕ್ಸ್ಕ್ರೀಷನ್ ಅಂದ್ರೆ ರಿಮೂವಲ್ ಆಫ್ ಮೆಟಬಾಲಿಕ್ ವೇಸ್ಟ್ ಫ್ರಮ್ ದ ಬಾಡಿ. ಮೆಟಬಾಲಿಕ್ ವೇಸ್ಟ್ ಅಂದ್ರೆ ಏನು, ನೀವೀಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ರೆಸ್ಪಿರೇಷನ್ ಓದಿದ್ರಿ. ರೆಸ್ಪಿರೇಷನ್ ಅಲ್ಲಿ ಏನ್ ಓದಿದ್ರಿ, ಗ್ಲೂಕೋಸು ಸೆಲ್ಸ್ ಒಳಗಡೆ ಬ್ರೇಕ್ ಡೌನ್ ಆಗಿ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ ಅಂತ ಓದಿದ್ರಿ. ಸೊ ಗ್ಲೂಕೋಸು ಬ್ರೇಕ್ ಡೌನ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆದ ಮೇಲೆ ಎನರ್ಜಿ ಜೊತೆಗೆ ನಮಗೆ ಎಂಡ್ ಪ್ರಾಡಕ್ಟ್ ಏನ್ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಕೂಡ ಒನ್ ಆಫ್ ದ ಮೆಟಬಾಲಿಕ್ ವೇಸ್ಟ್ ಇನ್ ದ ಬಾಡಿ. ಬರೀ ಕಾರ್ಬನ್ ಡೈಆಕ್ಸೈಡ್ ಒಂದೇನಾ ಮೆಟಬಾಲಿಕ್ ವೇಸ್ಟ್ ನಾವು ಪ್ರೊಡ್ಯೂಸ್ ಮಾಡೋದು? ಇಲ್ಲ. ಕಾರ್ಬನ್ ಡೈಆಕ್ಸೈಡ್ ಬಿಟ್ಟು ಬೇರೆ ತರ ಮೆಟಬಾಲಿಕ್ ವೇಸ್ಟ್ ಕೂಡ ನಮ್ಮ ಬಾಡಿಲಿ ಜನರೇಟ್ ಆಗುತ್ತೆ. ಯಾವ ತರದ್ದು, ಯಾವಾಗ ಪ್ರೋಟೀನ್ ಸಬ್ಸ್ಟೆನ್ಸಸ್ ನಮ್ಮ ಬಾಡಿಲಿ ಬ್ರೇಕ್ ಡೌನ್ ಆಗುತ್ತೆ, ಪರ್ಟಿಕ್ಯುಲರ್ ಆಗಿ ಸೆಲ್ಸ್ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಅವಾಗ ಸಹ ನಮ್ಮ ಬಾಡಿಯಲ್ಲಿ ನೈಟ್ರೋಜಿನಸ್ ವೇಸ್ಟ್ ಅನ್ನೋ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಟಾಕ್ಸಿಕ್ ನೇಚರ್ ಅಲ್ಲಿ ಇರುತ್ತೆ. ಅದನ್ನ ನಾವು ತುಂಬಾ ಹೊತ್ತು ಬಾಡಿ ಇಟ್ಕೊಳಕ್ ಆಗೋದಿಲ್ಲ. ಇದು ಕೂಡ ಒನ್ ಆಫ್ ದ ಮೆಟಬಾಲಿಕ್ ವೇಸ್ಟ್. ಸೊ ಮೆಟಬಾಲಿಕ್ ವೇಸ್ಟ್ ಅಂದ್ರೆ ಏನೋ ದೊಡ್ಡ ಸೈನ್ಸ್ ಅಲ್ಲ, ಇಟ್ಸ್ ಅ ಸ್ಮಾಲ್ ಕೆಮಿಕಲ್ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಸೆಲ್. ಸೆಲ್ ಒಳಗಡೆ ಆಗುವಂತ ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಬರುವಂತ ಎಂಡ್ ಪ್ರಾಡಕ್ಟ್ ಅದು ವೇಸ್ಟ್ ಆಗಿರುತ್ತೆ, ನಮ್ಮ ಬಾಡಿಗೆ ಬೇಕಾಗಿರುತ್ತೆ. ಸೊ ಅದನ್ನ ನಾವು ರಿಮೂವ್ ಮಾಡ್ಬೇಕಿರುತ್ತೆ. ಸೊ ಆ ರಿಮೂವ್ ಮಾಡೋ ಪ್ರೋಸೆಸ್ ನಾವೇನಂತ ಕರಿತೀವಿ, ಎಕ್ಸ್ಕ್ರೀಷನ್. ಎಕ್ಸ್ಕ್ರೀಷನ್ ಇಸ್ ದ ರಿಮೂವಲ್ ಆಫ್ ಅನ್ವಾಂಟೆಡ್ toxic substance from the cells or from the body together. So first of all, ಯಾವ ತರದ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ ನಮ್ಮ ಬಾಡಿಯಲ್ಲಿ ಇದೆ? ಫಸ್ಟ್ ಲಂಗ್ಸ್. ಲಂಗ್ಸ್ ಏನ್ ಎಕ್ಸ್ಕ್ರೀಟ್ ಮಾಡುತ್ತೆ? ಲಂಗ್ಸ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತ ಮೆಟಬಾಲಿಕ್ ವೇಸ್ಟ್ ಕಾರ್ಬನ್ ಡೈಆಕ್ಸೈಡ್ ನ ನಮ್ಮ ಬಾಡಿಯಿಂದ ರಿಮೂವ್ ಮಾಡುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಅಟ್ಮಾಸ್ಫಿಯರಿಕ್ ಏರ್ ತಗೊಂಡಾಗ ನಮ್ಮ ಲಂಗ್ಸ್ ಅಲ್ಲಿರೋ ಆಕ್ಸಿಜನ್ ನ ಎತ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ಬಾಡಿಯಿಂದ ಈಚೆ ರಿಮೂವ್ ಮಾಡುತ್ತೆ. ದಟ್ ಈಸ್ ಒನ್ ಆಫ್ ದ ಎಕ್ಸ್ಕ್ರೀಷನ್ ಪ್ರೋಸೆಸ್. ಮಾಡೋದು ಯಾರು? lungs remove the carbon dioxide from the body. ಅದು ಕೂಡ one of the excretory structure ಆಗುತ್ತೆ. and second one ಬಂದ್ಬಿಟ್ಟು skin. ಸೊ ಸ್ಕಿನ್ ಹೇಗೆ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ ಆಗಿ ಆಕ್ಟ್ ಮಾಡುತ್ತೆ? ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತ ಸ್ವೆಟ್ ಅಲ್ಲಿ ಕೂಡ ಸಮ್ ಅಮೌಂಟ್ ಆಫ್ ಯೂರಿಕ್ ಆಸಿಡ್ ಅಂಡ್ ಸಾಲ್ಟ್ಸ್ ಕೂಡ ರಿಮೂವ್ ಆಗುತ್ತೆ. ನಮ್ಮ ಬಾಡಿಯಲ್ಲಿರೋ ಎಕ್ಸೆಸ್ ವಾಟರ್, ನಮಗೆ ಸೆಕೆ ಆದಾಗ, ಟೆಂಪರೇಚರ್ ಜಾಸ್ತಿ ಇದ್ದಾಗ ನಮ್ಮ ಬಾಡಿನ ಕೂಲ್ ಮಾಡಕ್ಕೆ ಇರುವಂತಹ ಮೆಕ್ಯಾನಿಸಮ್ ಸ್ವೆಟ್ ಪ್ರೊಡ್ಯೂಸ್ ಆಗೋದು. ಸೊ ನಮ್ಮ ಸ್ಕಿನ್ ಏನ್ ಮಾಡಿದೆ, ಸ್ಕಿನ್ ಪ್ರೊಡ್ಯೂಸ್ ಮಾಡೋ ಮುಖಾಂತರ ಎಕ್ಸೆಸ್ ವಾಟರ್ ನ ಹಾಗೆ ಸಾಲ್ಟ್ಸ್ ನ ಮತ್ತೆ ಸ್ವಲ್ಪ ಅಮೌಂಟ್ ಆಫ್ ನೈಟ್ರೋಜನಸ್ ವೇಸ್ಟ್ ಕೂಡ ಸ್ಕಿನ್ ಇಂದ ಈಚೆ ಬರುತ್ತೆ. ಸೊ ಸ್ಕಿನ್ ಕೂಡ ಟು ಸಮ್ ಎಕ್ಸ್ಟೆಂಟ್ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಕೊನೆಯದಾಗಿ ಮೇನ್ ಆಗಿ ಇರುವಂತ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ ಬಾಡಿಯಲ್ಲಿ ಬಂದು ಕಿಡ್ನಿ. ಸೊ ಕಿಡ್ನಿ ಇಸ್ ಒನ್ ಆಫ್ ದ ಮೇಜರ್ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್. ಯಾಕೆ ಅಂತ ಅಂದ್ರೆ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತಹ ನೈಟ್ರೋಜಿನಸ್ ವೇಸ್ಟ್ ಇದು ಒಂದು ಮೆಟಬಾಲಿಕ್ ವೇಸ್ಟ್. ಯಾವ ಮೆಟಬಾಲಿಕ್ ವೇಸ್ಟ್? ಪ್ರೋಟೀನ್ ಬ್ರೇಕ್ ಡೌನ್ ಆದಾಗ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋ ಅಂತ ಮೆಟಬಾಲಿಕ್ ವೇಸ್ಟ್. ಪ್ರೋಟೀನ್ ಬ್ರೇಕ್ ಡೌನ್ ಆದಾಗ ಅದರಿಂದ ನಾವು ಎನರ್ಜಿ ಬರುತ್ತೆ. ಆ ಎನರ್ಜಿಯಿಂದ ಬಾಡಿ ಬಿಲ್ಡ್ ಮಾಡ್ತೀವಿ, ರಿಪೇರ್ ಮಾಡ್ತೀವಿ, ಅದರ್ ಆಕ್ಟಿವಿಟೀಸ್ ಆಗುತ್ತೆ. ಬಟ್ ಆದ್ರೆ ಅದರಿಂದ ಬರೋ ಎಂಡ್ ಪ್ರಾಡಕ್ಟ್ ಏನಿದೆ, ಪ್ರೋಟೀನ್ ಬ್ರೇಕ್ ಡೌನ್ ಆದಾಗ ಆ ಎಂಡ್ ಪ್ರಾಡಕ್ಟ್ ಬೇರೆ ಇರೋ ಸಬ್ಸ್ಟೆನ್ಸ್ ನೈಟ್ರೋಜಿನಸ್ ವೇಸ್ಟ್. ಅದನ್ನ ಸೆಲ್ಸ್ ಒಳಗಡೆ ಇಟ್ಕೊಳ್ಳೋದು, ಬಾಡಿ ಒಳಗೆ ಇಟ್ಕೊಳ್ಳೋದು ತುಂಬಾ ಟಾಕ್ಸಿಕ್. ಅದರಿಂದ ಡೆತ್ ಆಫ್ ದ ಪರ್ಸನ್ ಮೇ ಅಕರ್. ಸೊ ಹಾಗಾಗಿ ನಾವು ಕಿಡ್ನಿಯ ಹೆಲ್ಪ್ ಇಂದ ನಮ್ಮ ನೈಟ್ರೋಜಿನಸ್ ವೇಸ್ಟ್, ಬೇಡದೇ ಇರುವಂತ ನೈಟ್ರೋಜಿನಸ್ ವೇಸ್ಟ್ ನಮ್ಮ ಬಾಡಿಯಿಂದ ಈಚೆಗೆ ಹಾಕ್ತೀವಿ. ಹೇಗೆ ಹಾಕ್ತೀವಿ ಅನ್ನೋದನ್ನ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಕಿಡ್ನಿ ಏನ್ ಮಾಡುತ್ತೆ, ವೇಸ್ಟ್ ಪ್ರೊಡ್ಯೂಸ್ ಆಗಿರೋದು ಸೆಲ್ ಅಲ್ಲಿ, ಆದ್ರೆ ರಿಮೂವ್ ಮಾಡ್ಬೇಕಾಗಿರೋದು ಕಿಡ್ನಿಯಲ್ಲಿ. ಅದು ಹೇಗೆ ಸೆಲ್ಸ್ ಇಂದ ಕಿಡ್ನಿ ತನಕ ಬರುತ್ತೆ, ಯಾರು ಅದನ್ನ ತಗೊಂಡ್ ಬರ್ತಾರೆ,
ಬೇಸಿಕಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಲ್ಸ್ ಅಲ್ಲಿ ಮೆಟಬಾಲಿಕ್ ರಿಯಾಕ್ಷನ್ಸ್ ಆಗುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಪ್ರೋಟೀನ್ ಬ್ರೇಕ್ ಡೌನ್ ಆದಾಗ ನಮಗೆ ಎನರ್ಜಿ ಬರುತ್ತೆ. ಅದರಿಂದ ಅಗೇನ್ ಎಂಡ್ ಪ್ರಾಡಕ್ಟ್ ಆಗಿ ನೈಟ್ರೋಜನಸ್ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಈ ನೈಟ್ರೋಜನಸ್ ವೇಸ್ಟ್ ಆಗಿರೋದ್ರಿಂದ, ಬೇಡದೇ ಇರೋದ್ರಿಂದ ಸೆಲ್ ಅದನ್ನ ಏನ್ ಮಾಡುತ್ತೆ, ಸೆಲ್ಲಿಂದ ಈಚೆಗಾಗುತ್ತೆ. ಎಲ್ಲಾ ಸೆಲ್ಸ್ ಅದನ್ನ ಈಚೆಗಾಕಿದಾಗ ಅದನ್ನ ಕರ್ಕೊಂಡ್ ಬರೋದು ಯಾರು, ಕಿಡ್ನಿ ತನಕ ಬ್ಲಡ್ ನೈಟ್ರೋಜನಸ್ ವೇಸ್ಟ್ ನ ಕಲೆಕ್ಟ್ ಮಾಡಿಕೊಂಡು ಬಾಡಿಲೆಲ್ಲ ಸುತ್ತಾಡಿ ಕಿಡ್ನಿಗೆ ಬರುತ್ತೆ. ಸೊ ಕಿಡ್ನಿಗೆ ಬಂದಾಗ ಕಿಡ್ನಿ ಏನ್ ಮಾಡುತ್ತೆ, ಬ್ಲಡ್ ಅಲ್ಲಿ ಇರುವಂತಹ ನೈಟ್ರೋಜನಸ್ ವೇಸ್ಟ್ ನ ಫಿಲ್ಟರ್ ಮಾಡಿ ನೈಟ್ರೋಜನಸ್ ವೇಸ್ಟ್ ನ ರಿಮೂವ್ ಮಾಡಿ ಫ್ರೆಶ್ ಆಗಿರೋ ಬ್ಲಡ್ ನ ಅಗೇನ್ ಬಾಡಿಗೆ ಸಪ್ಲೈ ಮಾಡುತ್ತೆ ಟು ಟ್ರಾನ್ಸ್ಪೋರ್ಟ್. ಅಂದ್ರೆ ಮತ್ತೆ ಕ್ಲೀನ್ ಆಗಿರೋ ಬ್ಲಡ್ ನ ಬಾಡಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಹೇಗೆ ಕಿಡ್ನಿ ರಿಮೂವ್ ಮಾಡುತ್ತೆ ನೈಟ್ರೋಜನಸ್ ವೇಸ್ಟ್? ಬೈ ಫಿಲ್ಟರಿಂಗ್ ದ ಬ್ಲಡ್ ನ ಫಿಲ್ಟರ್ ಮಾಡಿ ಪ್ಯೂರ್ ಆಗಿರೋ ಬ್ಲಡ್ ನ ವಾಪಸ್ ಬಾಡಿಗೆ ಕಳಿಸುತ್ತೆ. ಅದು ಕಿಡ್ನಿದು ಕೆಲಸ.